ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಆತ್ಮೀಯ ವೀಕ್ಷಕರಿಗೆಲ್ಲ ಪರಿಹಾರ ಜ್ಯೋತಿಷ್ಯ 2026 ಪ್ಲೇ ಲಿಸ್ಟ್ಗೆ ಸ್ವಾಗತವಿದೆ. ಪ್ಲೇ ಲಿಸ್ಟ್ನಲ್ಲಿ ಹೊಸ ವಿಡಿಯೋ ಸೇರ್ಪಡೆ ಆಗ್ತಾ ಇದೆ. ತುಂಬ ವಿಶೇಷವಾಗಿದೆ ವಿಡಿಯೋ. 4 ಸಮಸ್ಯೆಗಳು ಒಂದು ಪರಿಹಾರ. 4 ಸಮಸ್ಯೆಗಳಿಗೆ ಒಂದೇ ಪರಿಹಾರ ಇರುತ್ತೆ. ಯಾವ ಸಮಸ್ಯೆಗಳು, ಪರಿಹಾರ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ದೃಷ್ಟಿ ದೋಷ ಆಗಿದ್ರೆ ಮತ್ತು ಶತ್ರುಬಾಧೆ ಇದ್ರೆ ಈ ಪರಿಹಾರ ಮಾಡ್ಕೋಬೇಕು. ದೃಷ್ಟಿ ದೋಷ ಮತ್ತು ಶತ್ರುಬಾಧೆ. ಇದರ ನಂತರ ನಿಮಗೇನಾದರೂ ದುಸ್ವಪ್ನಗಳು ಬರ್ತಾ ಇದ್ರೆ, ಡ್ರೀಮ್ಸ್ಗಳಲ್ಲಿ, ಕನಸುಗಳಲ್ಲಿ ದುಸ್ವಪ್ನಗಳು ಬರ್ತಾ ಇದ್ರೆ, ಅದರಿಂದ ಹೆದರಿಕೆ ಬರ್ತಾ ಇದ್ರೆ ಆಗಲೂ ಕೂಡ ಈ ಪರಿಹಾರವನ್ನೇ ಮಾಡಬೇಕು. ಆರ್ಥಿಕ ಸಮಸ್ಯೆಗಳಿದ್ದರೆ, ಬರಬೇಕಾದ ಹಣ ಸ್ಟ್ರಕ್ ಆಗಿದ್ದರೆ, ಇಂಥ ಸಂದರ್ಭಗಳಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಕೂಡ ದೂರ ಮಾಡಲು. ಇನ್ನು 4ನೇ ಅಂಶ, ಸಂಬಂಧಗಳು ಹದಗೆಡ್ತಾ ಇದ್ರೆ, ಕುಟುಂಬದ ವಾತಾವರಣ ಸೌಹಾರ್ದಯುತವಾಗಿರದೇ ಇದ್ರೆ, ಕುಟುಂಬಸ್ಥರಲ್ಲಿ ಭಿನ್ನಮತ ಇದ್ರೆ, ಭಿನ್ನಾಭಿಪ್ರಾಯಗಳ ನಿರ್ಮಾಣವಾಗಿದ್ರೆ ಈ ಪರಿಹಾರವನ್ನು ಮಾಡಬಹುದು. ಅಂದರೆ 4 ಸಮಸ್ಯೆಗಳು, ದೃಷ್ಟಿ ದೋಷ ಮತ್ತು ಶತ್ರುಬಾಧೆ ಒಂದು, ಸುಖವಾದ ನಿದ್ರೆ ಬರಲು, ಸ್ವಪ್ನಗಳಿಂದ ದುಸ್ವಪ್ನಗಳಿಂದ ಪಾರಾಗಲು, ಆರ್ಥಿಕವಾಗಿ ಉನ್ನತಿ ಹೊಂದಲು ಮತ್ತು ಕೌಟುಂಬಿಕ ಸೌಹಾರ್ದತೆ. ಈ 4 ಅಂಶಗಳಿಗೆ ಈ 4 ಸಣ್ಣ ವಸ್ತುಗಳನ್ನ ತೆಗೆದುಕೊಂಡು 4 ಸಣ್ಣ ವಸ್ತುಗಳನ್ನ ಬಳಸಬೇಕಾಗುತ್ತೆ. ರಾತ್ರಿ ಮಲಗುವ ಸಮಯದಲ್ಲಿ ಇವುಗಳನ್ನ ಬಳಸಬೇಕು. ಈ ಪರಿಹಾರ ನಿಮ್ಮ ಜೀವನದ ಒಂದು ದಿಕ್ಕನ್ನು ಬದಲಾಯಿಸಬಹುದು. ಯಾವ ರೀತಿ ಅಂದರೆ, ನೀವು ಮಲಗಿಕೊಳ್ಳುವಂಥ ತಲೆದಿಂಬಿನ ಕೆಳಗಡೆ ಈ ವಸ್ತುಗಳನ್ನು ಇಟ್ಟುಕೊಂಡು ಮಲ್ಕೋಬೇಕು. ಒಂದೇ ಸಮಸ್ಯೆ ಇದ್ರೆ, ಬೇರೆ ನನಗೆ ಉಳಿದ 3 ಸಮಸ್ಯೆಗಳಿಲ್ಲ ಅಂದರೆ ಕೇವಲ ಒಂದೇ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ವಸ್ತುವನ್ನು ತಲೆದಿಂಬಿ ಕೆಳಗಡೆ ಇಟ್ಕೋಬೇಕು. ಈ 4 ಸಮಸ್ಯೆ ಇದೆ. ನನಗೆ ದೃಷ್ಟಿ ಆಗ್ತಾ ಇದೆ, ಶತ್ರುಬಾಧೆ ಇದೆ, ನನಗೆ ದುಸ್ವಪ್ನಗಳು ಬರ್ತಾ ಇದ್ದಾವೆ, ನನಗೆ ಆರ್ಥಿಕ ಸಮಸ್ಯೆ ಇದೆ, ಮತ್ತು ನನಗೆ ಮನೆಯಲ್ಲಿ ವಾತಾವರಣಕ್ಕೂ ಸೌಹಾರ್ದಪತಿ ಯುತವಾಗಿಲ್ಲ, ಸಂಬಂಧಗಳು ಮಧುರವಾಗಿಲ್ಲ ಅಂದರೆ ಈ 4 ವಸ್ತುವನ್ನು ಇಟ್ಕೋಬಹುದು. ಎಷ್ಟು ಸಮಸ್ಯೆಗಳು ಅಷ್ಟು ಆ ವಸ್ತುಗಳು. ಮೊದಲನೇದಾಗಿ, ದೃಷ್ಟಿದೋಷ ಮತ್ತು ಶತ್ರುಬಾಧೆ ಇದ್ರೆ ನೀವು ನಿಮ್ಮ ತಲೆದಿಂಬಿನ ಕೆಳಗಡೆ 2 ಲವಂಗ, ಗಟ್ಟಿ ಮುಟ್ಟಾದ ಲವಂಗಗಳನ್ನು ಇಟ್ಕೊಂಡು ಮಲ್ಕೋ. ತಲೆದಿಂಬಿ ಕೆಳಗಡೆ ಮಲಗುವಾಗ 2 ಲವಂಗನ್ನು ಇಡಬೇಕು. ನೇರವಾಗಿ ನಿಮ್ಮ ತಲೆದಿಂಬಿ ಕೆಳಗಡೆ ಇಟ್ಕೋಬೇಕು, ಮಲ್ಕೋಬೇಕು. ಬೆಳಿಗ್ಗೆ ಆದ ಮೇಲೆ ಆ 2 ಲವಂಗಗಳನ್ನು ಕರ್ಪೂರದಲ್ಲಿ ಹಾಕಿ ಸೇರಿಸಿ ಅದನ್ನು ಸುಡಬೇಕು. ಮುಗೀತು ಕೆಲಸ. ಇದರಿಂದ ಶತ್ರುಬಾಧೆ, ದೃಷ್ಟಿ ದೋಷ ಹೋಗುತ್ತೆ. ಇನ್ನು 2ನೇದು, ದುಸ್ವಪ್ನ ಬರ್ತಾ ಇದೆ. ನನಗೆ ದುಸ್ವಪ್ನ ಬರ್ತಾ ಇದೆ ಅಂದರೆ, ಅಂಜಿಕೆ ಬರ್ತಾ ಇದೆ, ಭಯಂಕರ ಸ್ವಪ್ನಗಳು, ದುಸ್ವಪ್ನಗಳು. ಬಳ್ಳುಳ್ಳಿಯ 1 ಪೀಸು, ಟೋಟಲಿ ದೊಡ್ಡ ಬಳ್ಳುಳ್ಳಿ ಅಲ್ಲ, ಅದರ 1 ಪೀಸನ್ನು ತೆಗೆದುಕೊಂಡು ತಲೆದಿಂಬಿ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು. ಬೆಳಗ್ಗೆ ಎದ್ದ ಮೇಲೆ ಅದನ್ನು ಹೋಗಿ ಎಲ್ಲಾದರೂ ಬೀಸಾಕಬೇಕು ಅಥವಾ ಡಸ್ಟ್ಬಿನ್ನಲ್ಲಿ ಹಾಕಿರ್ಬೇಕು. ಡಸ್ಟ್ಬಿನ್ನಲ್ಲಿ ಹಾಕಿಟ್ರು ಓಕೆ. 3ನೇದು, ಆರ್ಥಿಕ ಸ್ಥಿತಿಗತಿಗಳು ಉತ್ತಮ ಆಗಬೇಕಂದ್ರೆ 2 ಇಲಾಯಚಿ ಅಥವಾ ಏಲಕ್ಕಿ ಅಂತ ಹೇಳ್ತಾರೆ, 2 ಏಲಕ್ಕಿ ತಗೊಳ್ಬೇಕು. ಗಟ್ಟಿ ಮುಟ್ಟಾದ ಏಲಕ್ಕಿಗಳು, ಹಸಿರು ಬಣ್ಣದ ಏಲಕ್ಕಿಗಳು ತಲೆದಿಂಬು ಕೆಳಗಡೆ ಇಟ್ಟುಕೊಂಡು ಮಲ್ಕೋಬೇಕು. ಬೆಳಿಗ್ಗೆ ಹೊತ್ತು ಎದ್ದ ನಂತರ ಇದನ್ನು ಎಲ್ಲಿ ಬೀಸಾಕಬಾರ್ದು, ಸುಡಬಾರ್ದು, ಡಸ್ಟ್ಬಿನ್ನಲ್ಲಿ ಹಾಕಬಾರ್ದು. ಅವುಗಳನ್ನು ನಾವು ಮಾಡುವಂಥ ಟೀ ಅಥವಾ ಕಾಫಿ ಇರುತ್ತೆ, ಅವುಗಳಲ್ಲಿ ಹಾಕಿ ಅದನ್ನು ಸೇವಿಸಬೇಕು. ಇದು 3ನೇದು. ಇನ್ನು 4ನೇದು, ಕುಟುಂಬದಲ್ಲಿ ಸೌಹಾರ್ದತೆ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಬಾರ್ದು, ಕುಟುಂಬ ಚದುರಬಾರ್ದು, ಎಲ್ಲರಿಗೂ ಒಳ್ಳೆಯ ಸಂಬಂಧಗಳು ಮಧುರವಾಗಿರಬೇಕು. ಅಂದರೆ ಸೌಹಾರ್ದತೆ ನಿರ್ಮಾಣವಾಗಲು ಸಂಬಂಧಗಳಲ್ಲಿ ಅರಿಶಿಣದ ತುಂಡುಗಳು ಸಿಗ್ತವೆ, ಹಳದಿ ಅರಿಶಿಣದ ತುಂಡುಗಳು. ಇಲ್ಲಿ ಕಪ್ಪು ಅರಿಶಿಣದ ತುಂಡುಗಳು ಇರ್ತವೆ, ಅದು ಬೇಡ, ಅದು ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಮಾಡೋಕ್ಕೆ ಅದು ಬೇಡ. ಹಳದಿ ಅರಿಶಿಣದ ತುಂಡುಗಳನ್ನು ತೆಗೆದುಕೊಂಡು 2 ತುಂಡುಗಳು ತೆಗೆದುಕೊಂಡು, ಅಥವಾ ಅರಿಶಿಣದ ಪುಡಿ ಸಿಕ್ಕರೂ ಕೂಡ ಸ್ವಲ್ಪ ಒಂದು ಪೇಪರಲ್ಲಿ ಇಟ್ಟು ತಲೆದಿಂಬು ಕೆಳಗೆ ಇಟ್ಕೋಬೇಕು, ಮಲ್ಕೋಬೇಕು. ಬೆಳಿಗ್ಗೆ ಎದ್ದ ನಂತರ ಆ ಅರಿಶಿಣದ ಪುಡಿಯನ್ನು ಸ್ವಲ್ಪನೇ ಇಟ್ಟಿರಬೇಕು. ಆ ಅರಿಶಿಣದ ಪುಡಿಯನ್ನು ಸ್ನಾನದ ನೀರಿನಲ್ಲಿ ಹಾಕಬೇಕು. ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡ್ಕೋಬೇಕು. ಇದರಿಂದ ಕುಟುಂಬದಲ್ಲಿ ಸಂಬಂಧಗಳು ಮಧುರವಾಗುವವು, ಪರಸ್ಪರರನ್ನು ಕಾಳಜಿ ಮಾಡುವರು. ಹೀಗೆ ಡಿಫರೆನ್ಸಸ್ ಆಫ್ ಒಪಿನಿಯನ್ಗಳು ದೂರ ಆಗ್ತವೆ, ಕುಟುಂಬ ಕಲಹ ದೂರವಾಗುತ್ತದೆ, ಹ್ಯಾಪಿನೆಸ್ ಬರುತ್ತದೆ, ಸಕಾರಾತ್ಮಕ ಯೋಚನೆಗಳು ಬರ್ತವೆ, ಆರ್ಥಿಕ ವೃದ್ಧಿ ಆಗ್ತಾ ಇರುತ್ತೆ. ಈ ಪರಿಹಾರ ನೋಡಿ, 4 ಸಮಸ್ಯೆಗಳಿಗೆ ಒಂದೇ ಪರಿಹಾರ.
ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ತುಂಬ ವೀಡಿಯೋಗಳು ಬರ್ತವೆ ಪ್ಲೇಲಿಸ್ಟ್ನಲ್ಲಿ. ಯಾವುದು? ಪರಿಹಾರ ಭವಿಷ್ಯ 2026. ಶ್ರೀ ಗುರುದೇವರು.